ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿ ಹೋಬಳಿ, ಕುದಾಪುರ ಬಳಿ ಇರುವ ಡಿ.ಆರ್.ಡಿ.ಒ ಕಟ್ಟಡದ ಕೊಠಡಿ ಒಂದರಲ್ಲಿ ಮಾಜಿ ಶಾಸಕರಾದ ನೇರಲಗುಂಟೆ ಎಸ್. ತಿಪ್ಪೇಸ್ವಾಮಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ನಾಯಕನಹಟ್ಟಿ ಹೋಬಳಿ ನಗರ ಘಟಕ ಅಧ್ಯಕ್ಷರಾದ ಒ. ತಿಪ್ಪೇಸ್ವಾಮಿ, ಕರವೇ ಕನ್ನಡ ಸೇನೆ ನಾಯಕನಹಟ್ಟಿ ಹೋಬಳಿ ಉಪಾಧ್ಯಕ್ಷರಾದ ಕೆ.ಪಿ. ನಾಗರಾಜ್ ಹಾಗೂ ನೇರಲಗುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಮೂಹದಲ್ಲಿ ಕಾರ್ಮಿಕ ಸಂಘ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರವೇ ಕನ್ನಡ ಸೇನೆಯ ನಗರ ಘಟಕ ಅಧ್ಯಕ್ಷರಾದ ಒ. ತಿಪ್ಪೇಸ್ವಾಮಿ ಮಾತನಾಡಿ, ಮೇ 1 ರಂದು ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವೆಂದು ಆಚರಿಸುತ್ತೇವೆ. ಇದು ಶ್ರಮಜೀವಿಗಳ ಹಕ್ಕುಗಳು ಮತ್ತು ಅವರ ಗೌರವವನ್ನು ಗೌರವಿಸುವ ದಿನ. ಭಾರತದಲ್ಲಿ ಮೊದಲ ಬಾರಿಗೆ 1923 ರಲ್ಲಿ ಮದ್ರಾಸ್ನಲ್ಲಿ ಕಾರ್ಮಿಕರ ದಿನವನ್ನು ಆಚರಿಸಲಾಯಿತು. ಕಾರ್ಮಿಕರ ಬದುಕಿಗೆ ಬಲತಂದ ಅಂಬೇಡ್ಕರ್. ದಿನಾಂಕ ಜುಲೈ 1942 ರಲ್ಲಿ ವೈಸರಾಯ್ ಕ್ಯಾಬಿನೆಟ್ ನಲ್ಲಿ ಅಂಬೇಡ್ಕರ್ ರವರು ಕಾರ್ಮಿಕ ಸಚಿವರಾಗಿದ್ದರು. ಅಂಬೇಡ್ಕರ್ ರವರು ಕಾರ್ಮಿಕ ಸಚಿವರಾದಾಗ ದುಡಿಯುವ ಬೆನ್ನಿಗೆ ನಿಂತರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಮೊದಲು 16 ಗಂಟೆ ಕಾಲ ಕೆಲಸ ಮಾಡುತ್ತಿದ್ದ ಸಮಯದ ನಿಗದಿಯನ್ನು 8 ಗಂಟೆ ಕೆಲಸ ಮಾಡಬೇಕೆಂದು ಕಾನೂನು ತಂದರು. ಸಮಾನ ಕೆಲಸಕ್ಕೆ ವೇತನ ಕಾಯ್ದೆ ತಂದರು. ಕಾರ್ಮಿಕರಿಗೆ ವಾರದ ರಜೆ, ವೇತನವನ್ನು ನೀಡುವ ಬಗ್ಗೆ ಕಾಯ್ದೆ ಮಾಡಿದರು. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆ ಭತ್ಯೆ ಸೌಲಭ್ಯಗಳನ್ನು ಒದಗಿಸಿದರು. ಮಹಿಳಾ ಕಾರ್ಮಿಕರಿಗೆ ಕಲ್ಯಾಣ ನಿಧಿ ಸ್ಥಾಪಿಸಬೇಕೆಂದು ಕಾಯ್ದೆ ಮಾಡಿದರು. ಇದನ್ನು ತಿಳಿಸಿಕೊಟ್ಟ ಒ. ತಿಪ್ಪೇಸ್ವಾಮಿ, ಅಂಬೇಡ್ಕರ್ ರವರ ಕೊಡುಗೆ ಈ ದೇಶಕ್ಕೆ ಅಪಾರ ಮತ್ತು ಅಂಬೇಡ್ಕರ್ ಸಂವಿಧಾನ ಮತ್ತು ಅವರ ಚಿಂತನೆಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕೆಂದು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು.